ಮತ್ತು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ದೆಹಲಿಯಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಾಯಿತು. ಸಭೆಯಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಜೈಶಂಕರ್, ಸಿಡಿಎಸ್ ಅನಿಲ್ ಚೌಹಾಣ್, ಅಜಿತ್ ಧೋವಲ್, 3 ಸೇನಾ ಪಡೆಗಳ ಮುಖ್ಯಸ್ಥರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಭಾರತ ಮತ್ತು ಪಾಕ್ ನಡುವೆ ಮೇ 12ರವರೆಗೆ ಕದನ ವಿರಾಮ ಜಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಸೇನೆಯ ಡಿಜಿಎಂಒ ಮಟ್ಟದ ಮಹತ್ವದ ಸಭೆ ನಡೆಯಲಿದೆ. ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಕದನ ವಿರಾಮ ಮುಂದುವರಿಯಲಿದೆ. ಭಾರತ ಮತ್ತು ಪಾಕ್ ನಡುವಿನ ಯುದ್ಧ ಅಂತ್ಯಗೊಂಡಿದೆ. ಹೀಗಿದ್ರೂ ಕೂಡ ಪಾಕ್ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಈ ನಡುವೆ ಪಂಜಾಬ್ನ ಅಮೃತಸರದಲ್ಲಿ ಸೈರನ್ ಸದ್ದು ಕೇಳಿ ಬಂದಿತ್ತು. ಬೆಳ್ಳಂಬೆಳಗ್ಗೆ ಸೈರನ್ ಹೊರಡಿಸಿರೋ ಭದ್ರತಾ ಪಡೆ ಹೈ ಅಲರ್ಟ್ ಘೋಷಿಸಿದೆ. ಸದ್ಯ ಅಮೃತಸರದಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದ್ದು ಜನ ಮನೆಯಿಂದ ಹೊರಬಾರದಂತೆ ಸೂಚನೆ ನೀಡಲಾಗಿದೆ. ಭಯೋತ್ಪಾದನೆ ಪೋಷಕ ಪಾಕಿಸ್ತಾನಕ್ಕೆ ಚೀನಾ ಮತ್ತೆ ಬೆಂಬಲವನ್ನ ಘೋಷಿಸಿದೆ. ಕದನ ವಿರಾಮ ಉಲ್ಲಂಘನೆಯ ಬೆನ್ನಲ್ಲೇ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲದೆ ಚೀನಾ ಕೂಡ ಮತ್ತೊಮ್ಮೆ ಪಾಕ್ಗೆ ಬೆಂಬಲ ನೀಡೋದಾಗಿ ಹೇಳಿದೆ. ಇದೀಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ದೂರವಾಣಿ ಮುಖಾಂತರವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಹೇಡಿತನದ ದಾಳಿ ಬಗ್ಗೆ ವಿವರಿಸಿದ್ದಾರೆ. ಭಾರತ ಎಲ್ಲೂ ಕೂಡ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಗೋಜಿಗೆ ಹೋಗಿಲ್ಲ. ಆದರೆ ಪಾಕಿಸ್ತಾನ ಶಾಲೆಗಳು, ಆಸ್ಪತ್ರೆಗಳ ಮೇಲೆ ದಾಳಿಗೆ ಯತ್ನಿಸಿದೆ. ಪಾಕಿಸ್ತಾನ ವೈದ್ಯಕೀಯ ಕೇಂದ್ರಗಳು ಮತ್ತು ಶಾಲಾ ಆವರಣಗಳನ್ನು ಸಹ ಗುರಿಯಾಗಿಸಿಕೊಂಡಿದೆ. ನಮ್ಮ ನಾಗರಿಕ ಸ್ಥಳಗಳನ್ನು ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದೆ. ನಾಗರಿಕ ವಿಮಾನಗಳ ಸೋಗಿನಲ್ಲಿ ಪಾಕಿಸ್ತಾನ ವಾಯು ಮಾರ್ಗಗಳನ್ನು ಕೂಡ ದುರುಪಯೋಗಪಡಿಸಿಕೊಂಡಿದೆ. ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ ಮೇಲೆ ಗುಂಡಿನ ದಾಳಿ ಮಾಡಿದೆ. ಪಾಕ್ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಗಡಿ ಭಾಗದ ಪ್ರದೇಶಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆದಿದೆ. ಹರಿಯಾಣದ ಸಿರ್ಸಾದಲ್ಲಿ ಪಾಕ್ ಬಿಟ್ಟಂತಹ ಕ್ಷಿಪಣಿಯ ಅವಶೇಷ ಸಿಕ್ಕಿದೆ. ಫತಾಹ್ 1 ಕ್ಷಿಪಣಿ ಇದಾಗಿದ್ದು S-400 ಸುದರ್ಶನ ಚಕ್ರ ಇದನ್ನ ಹೊಡೆದುರುಳಿಸಿದೆ. ರೈತನೊಬ್ಬನ ಹೊಲದಲ್ಲಿ ಫತಾಹ್ 1 ಕ್ಷಿಪಣಿ ಅವಶೇಷ ಕಾಣಿಸಿಕೊಂಡಿದೆ. ಪಕ್ಕದ ಪಂಜಾಬ್ನ ಮಾನ್ಸಾ ಜಲಂಧರ್ನಲ್ಲಿ ಛಿದ್ರಗೊಂಡಂತಹ ಶೆಲ್ ಅವಶೇಷ ಸಿಕ್ಕಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನ ಹಲವು ನಗರಗಳ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸೋದಕ್ಕೆ ಯತ್ನಿಸಿದ್ದಕ್ಕೆ ಪ್ರತಿಯಾಗಿ ಮೇ 8 ಮತ್ತು ಮೇ 9ರ ಮಧ್ಯರಾತ್ರಿಯಲ್ಲಿ ಭಾರತೀಯ ಸೇನೆ ನಿಯಂತ್ರಣ ರೇಖೆಯ ಬಳಿಯ ಉಗ್ರರ ಅಡಗುದಾಣಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಆ ವಿಡಿಯೋವನ್ನು ನಮ್ಮ ಸೇನೆ ಶೇರ್ ಮಾಡಿಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ನಾಗ್ರೋಟಾದ ಸೇನಾ ಘಟಕದಲ್ಲಿ ಗುಂಡಿನ ದಾಳಿ ನಡೆದಿದೆ. ಮಾಹಿತಿಯ ಪ್ರಕಾರ ಶಂಕಿತ ವ್ಯಕ್ತಿಯ ಅನುಮಾನಾಸ್ಪದ ಚಲನವಲನಗಳನ್ನು ಕಂಡುಬಂದಿವೆ. ಆದರೆ ಆರಂಭಿಕ ಕಾರ್ಯಾಚರಣೆಯ ನಂತರ ಯಾವುದೇ ಸಂಪರ್ಕ ಕಂಡುಬಂದಿಲ್ಲ. ಘಟನೆಯ ಕುರಿತು ಹೆಚ್ಚಿನ ತನಿಖೆಯನ್ನ ನಡೀತಾ ಇದ್ದು ಶೋಧ ನಡೆಸ್ತಾ ಇದ್ದಾರೆ. ಭಾರತ ಮತ್ತು ಪಾಕ್ ನಡುವೆ 48 ಗಂಟೆಗಳ ಯುದ್ಧದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಪಾಕ್ ಪ್ರಧಾನಿ ಕದನ ವಿರಾಮವನ್ನು ಘೋಷಿಸಿದ್ರು. ಪಾಕ್ ಸೇನೆ ಮತ್ತೆ ನಿಯಮ ಉಲ್ಲಂಘಿಸಿ ಗುಂಡಿನ ದಾಳಿ ಮಾಡಿದೆ. ಸದ್ಯ 2 ದೇಶಗಳ ಯುದ್ಧಗಳು ನಿಯಂತ್ರಣಕ್ಕೆ ಬಂದಿವೆ. ಇದರ ನಡುವೆ ಪಾಕ್ ನರಿಬುದ್ಧಿಯನ್ನ ಅರಿತಿರುವ ಭಾರತ ರಾಷ್ಟ್ರ ರಾಜಧಾನಿಯಾದ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಪೊಲೀಸ್, ಸಿವಿಲ್ ಡಿಫೆನ್ಸ್ನಿಂದ ಮಾಕ್ ಡ್ರಿಲ್ ಮಾಡಲಾಗಿದೆ. ಚಾಂದಿನಿ ಮಹಲ್ ಪೊಲೀಸ್ ಠಾಣೆ ಬಳಿ ಕವಾಯತು ನಡೆಸಲಾಗಿದೆ. ಭಾರತ ಮತ್ತು ಪಾಕ್ ವಿರುದ್ಧ ಜಲಯುದ್ಧ ಮುಂದುವರೆದಿದೆ. ಸಲಾಲ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಭಾರತ ರಿಲೀಸ್ ಮಾಡಿದೆ. ಪರಿಣಾಮ ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಪಹಲ್ಗಾಮ್ ಹತ್ಯೆಯ ಬಳಿಕ ಭಾರತ ಈ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಪಾಕ್ ಜೊತೆಗೆ ವಾಟರ್ ವಾರ್ ಅನ್ನ ಮುಂದುವರಿಸಿಕೊಂಡು ಬಂದಿದೆ.
ಮತ್ತು ಪಾಕ್ ನಡುವಿನ ಕದನ ವಿರಾಮದ ಬಳಿಕ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದೆ. ಸದ್ಯ ಶಾಂತ ಸ್ಥಿತಿಯಲ್ಲಿದೆ. ಕದನ ವಿರಾಮ ಘೋಷಣೆ ಬಳಿಕವೂ ಪಾಕ್ ಕುತಂತ್ರಿ ಬುದ್ಧಿಯನ್ನ ತೋರಿದೆ. ಅಖ್ನೂರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಅಮೃತ್ಸರದಲ್ಲಿ ಮತ್ತೆ ಸೈರನ್ ಮೊಳಗಿದ್ದು ಭದ್ರತಾ ಪಡೆ ಹೈ ಅಲರ್ಟ್ ಆಗಿದೆ. ಜನರ ಬಳಿ ಎಚ್ಚರದಿಂದ ಇರೋದಕ್ಕೆ ಹೇಳಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಉಗ್ರ ಪೋಷಕನಿಂದ ಅಪ್ರಚೋದಿತ ದಾಳಿ ನಡೆದಿದೆ. ಇತ್ತ ಕಾಶ್ಮೀರದಲ್ಲಿ ಎಸ್ಐಎ ಮೆಗಾ ಸರ್ಚ್ ಆಪರೇಷನ್ ಮಾಡಿದೆ. ಪುಲ್ವಾಮಾ, ಶೋಫಿಯಾನ್ ಮತ್ತು ಕುಲ್ಗಾಮ್, ಅನಂತನಾಗ್, ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಈ ಕುರಿತು ಪರಿಶೀಲನೆಯನ್ನ ನಡೆಸ್ತಾ ಇದ್ದು ಉಗ್ರರಿಗೆ ನೆರವು ನೀಡಿದವರಿಗಾಗಿ ತಪಾಸಣೆಯನ್ನ ಮುಂದುವರೆಸಿದ್ದಾರೆ. ಭಾರತ ಪಾಕ್ ಯುದ್ಧದ ಹಿನ್ನೆಲೆ ಗುಜರಾತ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಡೋದರಾ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಸೆಕ್ಯೂರಿಟಿ ಪರಿಶೀಲನೆ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿದ್ದಾರೆ. ಅನುಮಾನಬದ್ಧ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಭಾರತೀಯ ಸೇನೆಗಾಗಿ ದೇಶದ ವಿವಿಧ ಮಥಿಯರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಗುರುದ್ವಾರದ ಲೂಧಿಯಾನದಲ್ಲೂ ಕೂಡ ಸಿಖ್ಖರು ಮಂದಿರದಲ್ಲಿ ಸಾಮೂಹಿಕ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪಾಕ್ ಉಪಟಳದ ಜೊತೆಗೆ ಉಗ್ರರ ಹುಟ್ಟಡಗಿಸುವಂತೆ ಸೈನಿಕರಿಗೆ ಪೂಜೆಯ ಮುಖಾಂತರವಾಗಿ ಶಕ್ತಿ ತುಂಬಿದ್ದಾರೆ. गुरुद्वारा शहीद बाबा दीप सिंह मार्टर पर इंस्ट्रक्शन लिखे भारत ਅਤੇ ਪਾਕਿਸਤਾਨ ਦੇ ਬਾਰਡਰ ਤੇ ਜੋ ਵੀ ਜੰਗ ਛਿੜੀ ਹੈ ਉਸ ਜੰਗ ਦੀ ਸਫਲਤਾ ਲਈ ਅਤੇ ਭਾਰਤੀ ਫੌਜ ਦੀ ਸੁਖ ਸ਼ਾਂਤੀ ਲਈ ਚੜ੍ਹਦੀ ਕਲਾ ਵਾਸਤੇ ਅਰਦਾਸ ਬੇਨਤੀ ਜੋਦਰੀ ਹੈ। ਸਰਬੱਤ ਦਾ ਭਲਾ ਕਰਨਾ ਜਗਤ ਜਲੰਦਾ ਰੱਖ ਲੈ ਆਪਣੀ ਕਿਰਪਾ ਧਾਰ ਜਿੱਤ ਦੁਆਰਾ ਉਗਰੇ ਪਿਤਾ ਲਿਓ ਬਾਰ ਐਸੇ ਦੀ ಬಾಂಗ್ಲಾದೇಶದಲ್ಲಿ ರಾಜಕೀಯ ತಿಕ್ಕಾಟ ಮುಂದುವರೆದಿದೆ. ಉಚ್ಚಾಟಿತ ಪ್ರಧಾನಿ ಶೇಖ್ ಹಸೀನಾ ಪಕ್ಷವನ್ನೇ ಬ್ಯಾನ್ ಮಾಡಲಾಗಿದೆ. ಯೂನುಸ್ ಆಡಳಿತ ಹಸೀನಾರ ಅವಾಮಿ ಲೀಗ್ ಅನ್ನು ನಿಷೇಧಿಸಿದೆ. ಕಳೆದ ವರ್ಷ ನಡೆದ ಭಾರೀ ಪ್ರತಿಭಟನೆಯ ತನಿಖೆ ಬಾಕಿ ಇರುವಾಗಲೇ ಅವಾಮಿ ಲೀಗ್ ಪಕ್ಷವನ್ನು ನಿಷೇಧಿಸಲಾಗಿದೆ. ಪ್ರತಿಭಟನೆ ಹಿಂಸಾಚಾರ ಬಳಿಕ ಹಸೀನಾರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಹಲ್ಗಾಮ್ ಹತ್ಯೆ ಮತ್ತು ಭಾರತ ಮೇಲಿನ ಯುದ್ಧವನ್ನ ಖಂಡಿಸಿ ಹರಿದ್ವಾರದಲ್ಲಿ ಹಿಂದೂ ರಕ್ಷಾ ಸೇನೆ ಪಾಕ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದೆ. ಹಿಂದೂ ರಕ್ಷಾ ಸೇನೆ ಮುಖ್ಯಸ್ಥ ಸ್ವಾಮಿ ಪ್ರಭುನಂದನ್ ಗಿರಿ ನೇತೃತ್ವದಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಲ್ಲದೆ ಪಾಕ್ ಧ್ವಜವನ್ನ ನಡು ರಸ್ತೆಯಲ್ಲೇ ಸುಟ್ಟು ಕರಕಲಾಗಿ ಮಾಡಲಾಗಿದೆ. ಭಾರತ ದೇಶಕ್ಕಾಗಿ ಗಡಿಯಲ್ಲಿ ಹೋರಾಡ್ತಾ ಇರೋ ಯೋಧರಿಗಾಗಿ ದೇಶದ ಹಲವೆಡೆ ಪೂಜೆ, ಯಜ್ಞ, ಯಾಗ ನಡೀತಾ ಇದೆ. ಪಶ್ಚಿಮ ಬಂಗಾಳದ ಬಾರಕ್ಪುರದ ರಾಮಕೃಷ್ಣ ಸಂಸ್ಥೆ ಕೂಡ ಭಾರತೀಯ ಯೋಧರಿಗಾಗಿ ಯಜ್ಞ ಮಾಡಿಸಿದೆ. ಪಾಕ್ ಉಗ್ರರನ್ನ ಸದೆಬಡಿಯಲು ಹೋರಾಡುತ್ತಿರುವ ಯೋಧರಿಗಾಗಿ ಜನರು ದೇವರ ಮೊರೆ ಹೋಗಿ ಶಕ್ತಿ ತುಂಬುತ್ತಾ ಇದ್ದಾರೆ. ಪಾಕ್ ವಿರುದ್ಧ ಯುದ್ಧದ ಹಿನ್ನೆಲೆಯಲ್ಲಿ ರಾಜಸ್ಥಾನದ ಜೋಧ್ಪುರ ಸಂಪೂರ್ಣವಾಗಿ ಬಂದ್ ಆಗಿದೆ. ನಗರದ ಪೆಟ್ರೋಲ್ ಬಂಕ್ ಬಿಟ್ಟು ಮಾರುಕಟ್ಟೆ ಪೂರ್ತಿ ಮುಚ್ಚಲಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಸರತಿ ಸಾಲಿನಲ್ಲಿ ವಾಹನಗಳು ಕ್ಯೂನಲ್ಲಿ ನಿಂತಿವೆ. ಯುದ್ಧದ ಹಿನ್ನೆಲೆಯಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ಪಾಕ್ ಯುದ್ಧದ ಹಿನ್ನೆಲೆ ಪಂಜಾಬ್ನ ಪಠಾಣ್ಕೋಟ್ ಸಂಪೂರ್ಣ ಸ್ತಬ್ಧವಾಗಿದೆ. ಮನೆ, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ಇಡೀ ಊರೇ ಸ್ತಬ್ಧವಾಗಿದೆ. ಮನೆಯಿಂದ ಹೊರಬರೋಕೆ ಭಯಪಡ್ತಾ ಇರೋ ಜನರು ಮನೆ ಬಾಗಿಲು ಹಾಕಿ ಮನೆಯೊಳಗೆ ದಿನ ದೂಡ್ತಾ ಇದ್ದಾರೆ. ಶ್ರೀನಗರದಲ್ಲಿ ಗವರ್ನರ್ ಸಿಟಿ ರೌಂಡ್ಸ್ ನಡೆಸ್ತಾ ಇದ್ದಾರೆ. ನಿನ್ನೆ ನಡೆದಿರುವಂತಹ ದಾಳಿ ಬಗ್ಗೆ ಪರಿಶೀಲನೆಗೆ ರಾಜ್ಯಪಾಲರು ಮುಂದಾಗಿದ್ದಾರೆ. ಕದನ ವಿರಾಮದ ಬಳಿಕವೂ ಪಾಕ್ ಸೇನೆ ದಾಳಿ ಮಾಡಿರುವ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ.
ಮೊದಲಿನಿಂದಾನೂ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ವಿರೋಧಿಸ್ತಾ ಇರೋ ಭಾರತದ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಭಾರತ ಪಾಕ್ ನಡುವೆ ಕದನ ವಿರಾಮ ಕುರಿತು ಕೂಡ ಟ್ವೀಟ್ ಮಾಡಿದ್ದು, ಎರಡೂ ದೇಶಗಳು ಐತಿಹಾಸಿಕ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯವಾಗಿದೆ. ಅಮೆರಿಕದ ಸಹಾಯದಿಂದ ಆಗಿರೋದಕ್ಕೆ ಬಹಳ ಹೆಮ್ಮೆ ಇದೆ ಅಂತ ಎರಡೂ ದೇಶಗಳ ನಾಯಕರ ನಾಯಕತ್ವಕ್ಕೆ ಟ್ರಂಪ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತ ಸೇನೆಯ ಪರ ಬಿಜೆಪಿ ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ವಾಕಥಾನ್ ಮಾಡಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಕಥಾನ್ಗೆ ಚಾಲನೆಯನ್ನ ನೀಡಿದ್ದಾರೆ. ವಾಕಥಾನ್ನಲ್ಲಿ ನಿವೃತ್ತ ಮಾರ್ಷಲ್ ಎಸ್ಪಿ ಸಿಂಗ್ ಜೊತೆಗೆ ನಾಗರಿಕರು ಭಾಗಿಯಾಗಿದ್ದಾರೆ. ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಎಂಬ ಘೋಷವಾಕ್ಯದಡಿ ನಾಗರಿಕರು ತ್ರಿವರ್ಣ ಧ್ವಜವನ್ನ ಹಿಡಿದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ವಿಶ್ವಾಸದಲ್ಲಿ ಅಲ್ಲಿರುವಂತ ಸೈನಿಕ ಇವತ್ತು ದೇಶದ ಗಡಿಯನ್ನು ಕಾಯ್ತಾ ಇದ್ದಾನೆ. ಅದಕ್ಕಾಗಿ ನಾವು ಇವತ್ತು ಬೆಂಬಲ ಕೊಡಬೇಕಾಗಿದೆ. ನಮ್ಮ ಸೈನಿಕರ ಮನೋಬಲ ಹೆಚ್ಚುವುದಕ್ಕಾಗಿ ದೇಶದ ಜನ ಈ ಸರ್ಕಾರದ ಜೊತೆ ನಿಂತಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ದೇಶದಾದ್ಯಂತ ಇವತ್ತು ದೇಶಭಕ್ತ ಬಾಂಧವರು ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಇಲ್ಲ, ಎಲ್ಲಿ ದೇಶ ಉಳಿದಿಲ್ಲ ಅಲ್ಲಿ ಧರ್ಮನೂ ಉಳಿದಿಲ್ಲ, ದೇವರು ಉಳಿದಿಲ್ಲ, ಮಠ ಮಂದಿರನೂ ಉಳಿದಿಲ್ಲ. ದೇಶ ಉಳಿದ್ರೆ ನಮ್ಮ ಉಳಿವು. ಅದಕ್ಕಾಗಿ ಈ ದೇಶದ ಜೊತೆ ನಾವು ನಿಲ್ಲಬೇಕಾಗಿದೆ. ದೇಶದ ಜೊತೆ ನಿಲ್ಲುವಂತ ಮತ್ತು ಸೈನಿಕರ ಮನೋಬಲವನ್ನ ಹೆಚ್ಚು ಮಾಡುವಂತ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಹೆಂಡತಿ ಮಕ್ಕಳನ್ನು ಕಾಪಾಡ. ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕಾರ್ಗಿಲ್, ಉರಿ, ಪುಲ್ವಾಮಾ ಆಯಿತು, ಈಗ ಪಹಲ್ಗಾಂವ್. ಎಲ್ಲಾ ಸಂದರ್ಭದಲ್ಲಿ ನಾವು ನಮ್ಮವರನ್ನ ಕಳೆದುಕೊಂಡಿದ್ದೇವೆ. ನಾವಾಗಿ ಯಾವತ್ತೂ ಬೇರೆ ದೇಶಕ್ಕೆ ದಂಡೆತ್ತಿ ಹೋಗಿಲ್ಲ. ನಾವು ಶಾಂತಿ ದೂತರು. ನಮ್ಮ ನೈಬರ್ಸ್ಗಳನ್ನ ಶಾಂತಿ ರೀತಿಯಿಂದ ನೋಡ್ಕೊಳ್ಳೋದು. ಆದರೆ ಕದನ ವಿರಾಮ ಘೋಷಣೆ ಆದ 3 ತಾಸಿನಲ್ಲಿ ಪಾಕ್ ಮತ್ತೆ ದಾಳಿ ಮಾಡಿದೆ. ನಮ್ಮ ಯೋಧರ ಯುದ್ಧವೇ ಬೇರೆ. ನಾವು ಅಮಾಯಕರನ್ನ ಹೊಡೆಯೋದಿಲ್ಲ, ಉಗ್ರರನ್ನಷ್ಟೇ ಟಾರ್ಗೆಟ್ ಮಾಡಿ ಹೊಡೆದಾಕಲಾಗಿದೆ ಅಂತ ಹೇಳಿದರು. ನಡಿಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಬೇಕು. ನಮ್ಮ ದೇಶದ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಹೇಳಬೇಕು. ನಾವು ನಿಮ್ಮ ಜೊತೆ ಇದ್ದೀವಿ, ಜನ ನಿಮ್ಮ ಜೊತೆ ಇದ್ದಾರೆ. ಯುದ್ಧ ಮಾಡೋಣ. ದೇಶಕ್ಕೆ ಯಾರು ಅನ್ಯಾಯ ಮಾಡಿದ್ದಾರೆ, ಭಯೋತ್ಪಾದಕರನ್ನು ಕಳಿಸಿ ನಮ್ಮ ದೇಶದ ಅಮಾಯಕರನ್ನು ಕೊಂದು ಹಾಕಿದ್ದಾರೆ. ಅದಕ್ಕಾಗಿ ಹೋರಾಟ ಮಾಡುವಂಥ ಒಂದು ದೊಡ್ಡ ಶಕ್ತಿ ನಮ್ಮ ಸೈನಿಕರಿಗೆ ಬಂದಿದೆ. ಆ ಸೈನಿಕರಿಗೆ ಬಲ ಕೊಡುವಂಥ ಕೆಲಸವನ್ನ ಇವತ್ತು ನಾವು ವಾಕಥಾನ್ ಮೂಲಕ ಮಾಡ್ತಾ ಇದ್ದೀವಿ. ಹಾಗಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಮಂಗಳೂರಿನಲ್ಲಿ ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಪಾಕ್ನ ದಾಳಿಯಲ್ಲಿ ಮಡಿದವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಪ್ರಾರ್ಥನಾ ಸಭೆಯಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಅರ್ಚಕ ಪದ್ಮನಾಭ ಅಸ್ರಣ್ಣ ಅವರು ಭಾಗವಹಿಸಿದ್ರು. ಭಾರತದ ಎಲ್ಲರೂ ಒಂದಾಗಿ ಪ್ರಾರ್ಥಿಸಿದಾಗ ಉಗ್ರರ ವಿರುದ್ಧ ಹೋರಾಡುವ ಸೈನಿಕರಿಗೆ ಮತ್ತಷ್ಟು ಶಕ್ತಿ ಹಾಗೂ ಧೈರ್ಯ ಪ್ರಾಪ್ತಿಯಾಗುತ್ತದೆ ಎಂದರು. ಉಗ್ರರನ್ನ ಸಾಕಿದವರು ಅವರು ಭಾರತ ದೇಶದ ಭೂಮಿಗಾಗಿ ನಮ್ಮ ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಂಡಿದ್ದಾರೆ. ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಸಹಿಸೋದಿಲ್ಲ ಅಂತೇಳಿ ಇವತ್ತು ದಿಟ್ಟವಾದಂಥ ತೀರ್ಮಾನ ಭಾರತ ಸರ್ಕಾರ ಕೈಗೊಂಡಿದೆ. ಭಾರತ ಸರ್ಕಾರ ಇವತ್ತು ಪಾಕಿಸ್ತಾನದ ಮೇಲೆ ಎಲ್ಲಿ ಉಗ್ರಗಾಮಿಗಳ ಕೇಂದ್ರ ಇದೆಯೋ, ಎಲ್ಲಿ ಉಗ್ರಗಾಮಿಗಳ ಸೃಷ್ಟಿಯಾಗ್ತಾ ಇದೆಯೋ, ಎಲ್ಲ ದೇಶ ವಿರೋಧಿ ಶಕ್ತಿಗಳ ಸೃಷ್ಟಿಯಾಗ್ತಾ ಇದೆಯೋ ಅಲ್ಲಿ ನಮ್ಮ ದಾಳಿ ನಡೆದಿದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ದಾಳಿ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಚೆಕಿಂಗ್ ನಡೆಸಲಾಗ್ತಾ ಇದೆ. ಬಾಂಬ್ ಡಿಟೆಕ್ಟರ್ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಹಾಗೂ ಬೋಗಿಗಳಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿದೆ. ಭಾರತ ಮತ್ತು ಪಾಕ್ ಯುದ್ಧದ ಹಿನ್ನೆಲೆಯಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿಧ್ವಂಸಕ ಕೃತ್ಯ ನಡೆಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರೈಲು ನಿಲ್ದಾಣದ ಸಂಪೂರ್ಣ ಚೆಕಿಂಗ್ ಮಾಡಲಾಗ್ತಾ ಇದೆ.
ಗಡಿಯಲ್ಲಿ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಯುದ್ಧಕ್ಕೆ ಹೋಗೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಶಿವಮೊಗ್ಗದ ಮಾಜಿ ಯೋಧರು ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲೂ ಸೈನ್ಯದಿಂದ ಕರೆ ಬಂದರೆ ಯುದ್ಧಕ್ಕೆ ನಾವು ಹೋಗೋದಕ್ಕೆ ಸಿದ್ಧ. ಸೈನಿಕನಾಗ್ಲಿ ಮಾಜಿ ಸೈನಿಕನಾಗ್ಲಿ ನಮಗೆ ದೇಶವೇ ಮೊದಲು. ನಮ್ಮ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಪಾಪಿ ಪಾಕಿಸ್ತಾನದ ಬಳಿ ಇಲ್ಲ. ನಾವು ಈಗ ಪ್ರಯೋಗ ಮಾಡ್ತಾ ಇರೋ ಶಸ್ತ್ರಾಸ್ತ್ರಗಳು ಕೇವಲ ಟ್ರೇಲರ್ ಇದ್ದ ಹಾಗೆ. ಪಾಕ್ ಆಕ್ರಮಿತ ಕಾಶ್ಮೀರ ವಶಪಡಿಸಿಕೊಳ್ಳೋದಕ್ಕೆ ಇದೊಂದು ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿದರು. ಇನ್ನು ಶಿವಮೊಗ್ಗದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದೇಶದ ಭದ್ರತೆ ಹಾಗೂ ಸೈನಿಕರ ಒಳಿತಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ ವಿಶೇಷ ಪಾರಾಯಣ ಮತ್ತು ಪೂಜೆ ಸಲ್ಲಿಸಿ ಉಗ್ರರ ದಮನಕ್ಕೆ ಸೈನಿಕರಿಗೆ, ರಕ್ಷಣಾ ಪಡೆಗಳಿಗೆ ಶಕ್ತಿ ಸಾಮರ್ಥ್ಯ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸಲಾಯಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಖಾನಾಹೊಸಹಳ್ಳಿಯ ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಾರತ ಪಾಕ್ ಯುದ್ಧದ ಹಿನ್ನೆಲೆ ಸೈನಿಕರ ಒಳಿತಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಯುದ್ಧ ನಡೀತಾ ಇರೋ ಈ ಸಮಯದಲ್ಲಿ ಸೈನಿಕರಿಗೆ ಒಳಿತಾಗಲಿ, ಶಕ್ತಿ ತುಂಬಲಿ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಸೇರಿದಂತೆ ಹಲವರು ವಿಶೇಷ ಪೂಜೆ ಸಲ್ಲಿಸಿದರು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ರಜೆಯ ಮೇಲಿರುವಂತಹ ಯೋಧರನ್ನ ಸೇನೆ ವಾಪಸ್ ಕರೆಸಿಕೊಳ್ತಿದೆ. ಹೆಂಡತಿ ಹೆರಿಗೆಗಾಗಿ ಬಂದಿದ್ದ ಕಲಬುರಗಿ ಮೂಲದ ಯೋಧ ಕರ್ತವ್ಯಕ್ಕೆ ಹಾಜರಾಗಲೇಬೇಕೆಂದು ವಾಪಸ್ ಆಗಿದ್ದಾರೆ. ದುತ್ತರಗಾಂವ್ ಗ್ರಾಮದ ಯೋಧ ಹಣಮಂತರಾಯ್ ಔಸೆ ಕಳೆದ 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಸಕ್ತ ಜಮ್ಮುವಿನ ಶ್ರೀನಗರದಲ್ಲಿ ಸೇವೆಯಲ್ಲಿರುವಂತಹ ಯೋಧ 1 ತಿಂಗಳ ರಜೆಯನ್ನು ಪಡೆದು ಕಳೆದ ಏಪ್ರಿಲ್ 25ರಂದು ಕಲಬುರಗಿಗೆ ಬಂದಿದ್ರು. ಹೆಂಡತಿ, ನವಜಾತ ಮಗು ಜೊತೆ ಕಾಲ ಕಳೆಯಬೇಕಾಗಿದ್ದಂತಹ ಯೋಧ ಯುದ್ಧ ಭೂಮಿಗೆ ಇಂದು ತೆರಳಿದ್ದಾರೆ. ಹಿಂಗೇನೋಡ್ರಿ ಯಾವ ರೀಸನ್